ಸ್ನೇಹಿತರ ನೋಡಿ, ಈ ದಿನ ಅಜ್ಜಂಪುರ ಪಟ್ಟಣದಲ್ಲಿ ಗಣಪತಿಯ ವಿಸರ್ಜನಾ ಕಾರ್ಯಕ್ರಮವನ್ನ ಎತ್ತಿನ ಗಾಡಿಯ ಮುಖಾಂತರ ಮಾಡ್ತಿದ್ದಾರೆ. ಅಂದ್ರೆ ವರ್ಷ ಮಾಡ್ತಿದಾರಂತೆ ಸ್ನೇಹಿತರೆ. ಈ ವರ್ಷ ನಾವು ವಿಡಿಯೋ ಮಾಡ್ತಿದೀವಿ ನೋಡಿ. ಚಿಟ್ಟೆ ಮತ್ತೆ ಕಲ್ಕಿ ಅಂತ ಎರಡು ಹಾಲಿನ ಕರುಗಳು, ಇವುಗಳ ಮೇಲೆ ನೋಡಿ ಗಣಪತಿಯವರ ವಿಸರ್ಜನಾ ಕಾರ್ಯಕ್ರಮ ಮಾಡ್ತಿದ್ದಾರೆ. ನೋಡಿ, ಎಲ್ಲೆಲ್ಲಿ ನಮ್ಮ ಬಸವಣ್ಣನವರ ಶ್ರೇಷ್ಠತೆ ಕಾಣ್ತಿದೆ ಅಂದ್ರೆ ಗಣಪತಿಯನ್ನ ಹೊತ್ತುಕೊಂಡು ಹೋಗಿ ವಿಸರ್ಜನೆ ಕಾರ್ಯಕ್ರಮ ಮಾಡುವವರೆಗೂ ಕೂಡ ಕಾಣ್ತಿದೆ. ಬನ್ನಿ, ಈ ಎತ್ತುಗಳು ಏನಾದ್ರು ರೇಸಲ್ಲಿ ಪಾಲ್ಗೊಂಡಿದಾವ, ಯಾವ ಈ ರೀತಿಯಾಗಿ ಒಂದು ವಿಸರ್ಜನಾ ಕಾರ್ಯಕ್ರಮ ಮಾಡಕ್ ಕಾರಣ ಏನು ಅಂತ ಅವ್ರನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನಮಸ್ತೆ. ನಮಸ್ತೆ ಸರ್. ಸರ್, ನಿಮ್ಮ ಹೆಸರು? ಭರತ್ ಅಂತ ಸರ್. ಸರ್, ನಿಮ್ಮ ಸಂಘದ ಹೆಸರು? ಸರ್, ಯುವಕರ ಸಂಘ, ಶ್ರೀನಿವಾಸ ರಸ್ತೆ ಯುವಕರ ಸಂಘ. ಶ್ರೀನಿವಾಸ ರಸ್ತೆನಾ? ಓಕೆ ಸರ್, ಇದೇನು ವಿಭಿನ್ನವಾಗಿ ಎತ್ತಿನ ಗಾಡಿ ಮುಖಾಂತರ ಇವತ್ತು ಗಣಪತಿ ವಿಸರ್ಜನೆ ಮಾಡ್ತೀವಿ ಸರ್? ನಾವು ಕೆಲವು 8 ವರ್ಷಗಳಿಂದ ಎತ್ತಿನ ಗಾಡಿಲೇ ಬಿಡ್ತಾ ಇರೋದು. ಅಂದ್ರೆ ಅದರ ಮೂಲ ಉದ್ದೇಶ ಸರ್, ಇದು ಹಳೆತನ ಬಿಡಬಾರ್ದು, ರೈತರು ಮರಿಬಾರ್ದು, ಈ ದನ ಕರುಗಳ ಮರಿಬಾರ್ದು. ಈಗಿನ ಎತ್ತು ಬ್ಯಾಶ ಇಲ್ಲ, ಏನಿಲ್ಲ ಸರ್, ನಶಿಸಿ ಹೋಗ್ತಾ ಇದೆ. ಎತ್ತುಗಳನ್ನೆಲ್ಲ ಎಲ್ಲ ರೈತರು ಸಾಕ್ಬೇಕು ಸರ್. ಈಗ ರೇಸ್ ಇಂದ ಒಂದ್ ಸ್ವಲ್ಪ ಊರಲ್ಲಿ ಎತ್ತುಗಳಂತ ಕಾಣ್ತಿದಾವೆ. ಈಗ ನಾವು ಹೊಸದಾಗಿ ಪ್ರಯೋಗ ಮಾಡಿದೀವಿ, 8 ವರ್ಷಗಳಿಂದ ಮಾಡ್ತಾ ಇದೀವಿ. ಬಿಡಬಾರ್ದು, ಮಾಡ್ಬೇಕಂತ ನಿಂತಿದೀವಿ. ಇನ್ನು 10 ವರ್ಷ ಆಗ್ಲಿ ಎತ್ತಿನ ಗಾಡಿಯಲ್ಲೇ ಸರ್ ನಾವು ಗಣಪತಿ ಬಿಡೋದು, ಎತ್ತಿನ ಗಾಡಿಯಲ್ಲೇ ಗಣಪತಿ ವಿಸರ್ಜನೆ ಮಾಡೋದು ಸರ್. ನೋಡಿ ಸ್ನೇಹಿತರೆ, ಈ ರೀತಿಯ ಒಂದು ಗುಣ ನೋಡಿ, ಇನ್ನು ಎಷ್ಟೋ ವರ್ಷ ಆಗ್ಲಿ ಎತ್ತಿನ ಗಾಡಿ ಮುಖಾಂತರನೇ ಗಣಪತಿ ಬಿಡೋದು ಅಂತ ಹೇಳ್ತಿದ್ದಾರೆ. ನಾವು ನೋಡಿ, ಗ್ರಾಮೀಣ ಕ್ರೀಡೆಯಲ್ಲಿ ಗಾಡಿ ರೇಸಲ್ಲಿ ಎತ್ತುಗಳನ್ನ ನಾವು ಉಳಿಸ್ಕೊಂಡಿದೀವಿ, ಬಿಟ್ರೆ ಇನ್ನೆಲ್ಲೂ ಇಲ್ಲ. 8 ವರ್ಷದಿಂದ ಎತ್ತಿನ ಮುಖಾಂತರ ಗಣಪತಿ ವಿಸರ್ಜನೆ ಮಾಡ್ತಿದೀವಿ. ಇದೇ ರೀತಿಯಾಗಿ ಮುಂದಕ್ಕೂ ಮಾಡ್ತಿದೀವಿ ಅಂತ ಹೇಳ್ತಿದ್ದಾರೆ. ನೋಡಿ, ಈ ತರ ಮಾಡೋದ್ರಿಂದ ಇವ್ರ ಮನೆಯಲ್ಲಿ ಎತ್ತುಗಳು ಯಾವಾಗ್ಲೂ ಇರೋದು ಕಟ್ಟಿಟ್ಟ ಬುತ್ತಿ ಆಗಿರುತ್ತಲ್ಲ? ಯಾವಾಗ್ಲೂ ಕಟ್ಟಿರ್ತೀವಿ ಸರ್, ವರ್ಷ ಒಂದೊಂದ್ ಜೊತೆ ತರ್ತೀವಿ. ಹೌದಾ ಸರ್? ಇದು ಗಣಪತಿ ಬಿಡಕ್ಕೆ ಗಣಪತಿ ಬಿಡಕ್ಕಂತಾನೆ ತರ್ತೀವಿ ಸರ್ ನಾವು. ಸರ್, ಏನ್ ಅನ್ಸಿದೆ ಊರಲ್ಲಿ ರೆಸ್ಪಾನ್ಸ್ ನಿಮ್ಮನ್ನ ಎತ್ತಿನ ಗಾಡಿ ನೋಡಿ? ಪ್ರತಿಯೊಬ್ರು ಫೋಟೋ ವಿಡಿಯೋಸ್ ಒಂದ್ 5 ನಿಮಿಷ ನಿಂತ್ಕೊಳ್ರಿ, ಫೋಟೋ ತಕ್ಕಂತೀವಿ ಅಂತಾರಿ. ಅದ್ರ ಗೊತ್ತು ಇನ್ನೆಲ್ಲೂ ಸಿಗಲ್ಲ ಸರ್. ಬೇರೆ ಊರಲ್ಲಿ ಹಳ್ಳಿಗಳಲ್ಲಿ ಈಗ ಆಲ್ರೆಡಿ ಟ್ರ್ಯಾಕ್ಟರ್ಲೆಲ್ಲ ಮೆರವಣಿಗೆ ಮಾಡ್ತಿದ್ದಾರೆ. ಈಗ ನೀವಂತ ಅಜ್ಜಂಪುರ ಪಟ್ಟಣದಲ್ಲಿ ಈ ರೀತಿ ಮಾಡ್ತಿದ್ರಾ? ಏನಿದೆ ಅನುಭವ? ಸರ್, ಏನಿಲ್ಲ ಸರ್, ಮುಂಚೆ ಅಂತ ಈಗ್ಲೂ ನಾವು 8 ವರ್ಷ ಆಯ್ತು. 8 ವರ್ಷದಿಂದಲೂ ಮುಂಚಿಂದಲೂ ನಾವು ಎತ್ತಿನ ಗಾಡಿಯಲ್ಲೇ ಬಿಡ್ಬೇಕು ಅಂತಿತ್ತು. ಈಗಲೂ ಅದೇ ತರನೇ ಬಿಡ್ಕಂತ ಹೋಗ್ತಿದ್ವಿ ಸರ್. ಮಳೆ ಬರ್ತಾ ಇದೆ, ಎತ್ಕೊಳ್ಳೇನ್ ಜಗ್ತಾ ಇಲ್ಲಲ್ಲ? ಜಗ್ಗಲ್ ಸರ್, ಅವು ನೀವು ಎಷ್ಟಾರ ಹೊಡೀರಿ ಸರ್, ಅವು ಜಗ್ಗಲ್ಲ. ಬೆಳಗ್ಗೆ ಏನು 2 ಗಂಟೆ ಹೊಡ್ಕೊಂಡ್ ಮಾಡಿದೀವಿ, ಬೆಳಿಗ್ಗಿಂದ ಬ್ಯಾಸೆ ಹೊಡೆದು ಬಂದು ಈಗ ಮೆರವಣಿಗೆ ಮಾಡ್ತೀರ ಸರ್. ಸರ್, ಈ ಚಿಕ್ಕ ಎತ್ತುಗಳು ಗಾಡಿ ರೇಸಲ್ಲಿ ಪಾಲ್ಗೊಂಡಿಲ್ಲ ಸರ್. ಇನ್ನು ಯಾವ ಒಂದ್ಸತಿನೂ ಹಾಕಿಲ್ಲ ಸರ್. ಇನ್ನೊಂದು 6-7 ತಿಂಗಳಲ್ಲಿ ತಯಾರಿ ಮಾಡಿ ಹಾಕ್ಬೇಕಂತ ಯೋಚನೆ ಮಾಡ್ತಾ ಇದ್ದೀವಿ. ಚಟ್ನಿ ರೇಸಿಗೆ ಬರ್ತೀವಿ ಸರ್ ನಾವು ಅಜ್ಜಂಪುರದ. ಸರ್, ಎತ್ತುಗಳ ಹೆಸರೇನು ಹೇಳಿದ್ರಿ? ಕಲ್ಕಿ ಚಿಟ್ಟೆ. ನೋಡಿ, ಕಲ್ಕಿ ಮತ್ತೆ ಚಿಟ್ಟೆ ಅಂತ ಸ್ನೇಹಿತರೆ. ಹಾಲಿನ ರಾಸುಗಳು ತುಂಬಾ ಚೂಟಿ ಆಗಿದಾವೆ, ತುಂಬಾ ಚೆನ್ನಾಗಿದಾವೆ. ನೋಡಿ, ಇಂತ ಅಜ್ಜಂಪುರದ ದೊಡ್ಡ ಪಟ್ಟಣದ ಒಂದು ಸುತ್ತ ಈ ಗಣಪತಿಯನ್ನ ಹೊತ್ತು ಮೆರವಣಿಗೆ ಮಾಡ್ತಿದ್ದೇವೆ ಸ್ನೇಹಿತರೆ. ಈ ಮೆರವಣಿಗೆ ಮುಖಾಂತರ ಕೆರೆಯನ್ನ ತಲುಪಿ ವಿಸರ್ಜನೆ ಕಾರ್ಯಕ್ರಮವನ್ನ ಮಾಡ್ತೇವೆ. ನೋಡಿ, ತುಂಬಾ ಖುಷಿ ಆಗುತ್ತೆ. ನಮ್ಮ ರೈತರ ಎಷ್ಟೋ ಸೊಗಡುಗಳನ್ನ ಮತ್ತೆ ಮರುಕಳಿಸ್ತಾ ಇದ್ದಾರೆ. ಅಜ್ಜಂಪುರದ ಜನತೆಗೆ ನಾವು ಧನ್ಯವಾದಗಳು ಹೇಳಲೇಬೇಕು. ಸರ್, ಇಲ್ಲಿ ಕೆರೆಗೆ ವಿಸರ್ಜನೆ ಮಾಡದ ಸರ್ ಚಾನಲ್ ಇದು ಗೆಜಗನಹಳ್ಳಿ ಆದಿಲಿ ಚಾನಲ್ ಇದೆ, ಅಲ್ಲಿ ಹೋಗ್ಬಿಟ್ಟು ಪ್ರತಿ ವರ್ಷನೂ ನಾವು ಅಲ್ಲೇ ವಿಸರ್ಜನೆ ಮಾಡ್ತೀವಿ. ಎಲ್ಲ ಕೆಲವರು ಜನ ಕೆರೆ ಹತ್ರ ಹೋಗ್ತಾರೆ, ನಾವು ಪ್ರತಿ ವರ್ಷನೂ ಚಾನಲ್ಗೆ ವಿಸರ್ಜನೆ ಮಾಡೋದು. ಸರ್, ಎಷ್ಟು ದಿನ ಗಣಪತಿ ಇಟ್ರಿ ವರ್ಷ? ಸರ್, 5 ದಿವಸ ಸರ್. 5 ದಿನ. ಶ್ರೀನಿವಾಸ ರಸ್ತೆ ಯುವಕರ ಬಳಗದ ವತಿಯಿಂದ ಈ ರೀತಿಯಾದ ಒಂದು ಮೆರವಣಿಗೆ ಕಾರ್ಯಕ್ರಮ ಮಾಡ್ತಿರೋ ಸ್ನೇಹಿತರೆ. ನೋಡಿ, ನೀವು ನೋಡಬಹುದು, ಮ್ಯೂಸಿಕ್ ಡ್ರಮ್, ಡೊಳ್ಳು ಕುಣಿತನೂ ಇದೆ. ಅದರ ಜೊತೆಯಲ್ಲಿ ಎತ್ತಿನ ಗಾಡಿಯ ಮೆರವಣಿಗೆನೂ ಕೂಡ ಹೋಗ್ತಾ ಇದೆ. ಈ ರೀತಿಯಾದ ಒಂದು ಮೆರವಣಿಗೆ ಪ್ರತಿ ಒಂದು ಊರಲ್ಲೂ ಹಳ್ಳಿಯಲ್ಲೂ ಆದ್ರೆ ಎಷ್ಟೋ ಕಡೆ ಇನ್ನೂ ದನಕರುಗಳ ಒಂದು ಸಂರಕ್ಷಣೆ ಆಗುತ್ತೆ. ನೋಡಿ, ನೀವೇ ನೋಡ್ತೀರಾ, ಈ 2 ಎತ್ತುಗಳು ಈ ವರ್ಷ ತಂದಿರಂತೆ, ಪ್ರತಿ ವರ್ಷನೂ ತರ್ತಾರಂತೆ. ಇದೇ ಎತ್ತು ಮುಂದಿನ ವರ್ಷನೂ ಇದ್ರೆ ಇದ್ರಲ್ಲೇ ಮೆರವಣಿಗೆ ಮಾಡ್ತಾರೆ, ಇಲ್ಲ ಅಂದ್ರೆ ಮತ್ತೆ ಮುಂದಿನ ವರ್ಷ ಬೇರೆ ಎತ್ತುಗಳನ್ನ ತರ್ತಾರೆ ಸ್ನೇಹಿತರೆ. ಈ 2 ಎತ್ತುಗಳನ್ನ
ಚಕಡಿ ಗಾಡಿ ರೇಸಲ್ಲಿ ಆಡ್ಸೋಕ್ಕೂ ಕೂಡ ಅವರಿಗೆ ಇಚ್ಛೆ ಇದೆ ಅಂತೆ. ಇನ್ನು ಮುಂದೆ ಇದು ಚಕಡಿ ಗಾಡಿ ರೇಸಲ್ಲೂ ಕೂಡ ಕಲ್ಕಿ ಮತ್ತೆ ಚಿಟ್ಟೆ ಎತ್ತುಗಳು ಆಡ್ತವೆ ಅಂತ ಒಂದು ಭರವಸೆ ಕೊಡ್ತಿದ್ದಾರೆ. ನೋಡಿ ಸ್ನೇಹಿತರೆ, ಈ ಅಜ್ಜಂಪುರದ ಗ್ರಾಮ ದೇವತೆ ಕಿರಳಮ್ಮನವರ ಒಂದು ಆಶೀರ್ವಾದದಿಂದ ಈ ಒಂದು ಕಾರ್ಯ ನಡೆಸ್ತಿದ್ದಾರೆ. ವಿಘ್ನೇಶ್ವರನ ಕೃಪೆ ಈ ಎರಡು ಎತ್ತುಗಳ ಮೇಲೆ ಇರಲಿ. ಈ ಶ್ರೀನಿವಾಸ ರಸ್ತೆಯ ಯುವಕರ ಬಳಗದವರಿಗೆ ಈ ತಾಯಿ ಕಿರಳಮ್ಮ ಮತ್ತೆ ಈ ವಿಘ್ನೇಶ್ವರ ಸದಾ ಒಳ್ಳೇದನ್ನೇ ಮಾಡಲಿ. ಇದೇ ರೀತಿ ಪ್ರತಿ ವರ್ಷ ಎತ್ತುಗಳನ್ನ ಕಟ್ಟಿ ಅದ್ರ ಮುಖಾಂತರ ಮೆರವಣಿಗೆ ಮಾಡಿ ಗಣಪತಿ ವಿಸರ್ಜನೆ ಮಾಡಲಿ ಅಂತೇಳಿ ಕೇಳ್ಕೊಂತೀನಿ. ಓಕೆ ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ. ಏನಾದರೂ ಅನಿಸಿಕೆ ಅಭಿಪ್ರಾಯ ಹೇಳ್ಬೇಕನ್ಸಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.